ಭವ್ಯ ಮನೆಯಲ್ಲಿ ಯಾರಿಗಾದ್ರೂ ನಿಂತ್ಕೊಂಡು ಏನಾದ್ರೂ ಕೌಂಟ್ರ್ ಕೊಡ್ತಾರೆ, ಎಷ್ಟಾದ್ರೂ ವಾದ ಮಾಡ್ತಾರೆ, ಪ್ರತಿವಾದ ಮಾಡ್ತಾರೆ. ಬಟ್ ಸುದೀಪ್ ಸರ್ ಮುಂದೆ ಯಾಕೆ ಬ್ಲಾಂಕ್ ಆಗ್ಬಿಡ್ತಾ ಇದ್ರು ಅಂತ ಪ್ರತಿ ವೀಕೆಂಡ್ ಎಪಿಸೋಡಲ್ಲೂ ಅಂದ್ರೆ ಸರ್ ಕ್ವಶನ್ ಕೇಳಿದ್ರೆ ಒಂದ್ ವರ್ಡ್ ಹೇಳಿ ಫುಲ್ ಬ್ಲಾಂಕ್ ಆಗ್ಬಿಡ್ತಿದ್ರಿ, ಯಾಕೆ ಅಂತ. ಅದೇನೋ ಗೊತ್ತಿಲ್ಲ, ಫ್ರಮ್ ದ ಫಸ್ಟ್ ವೀಕ್ ಇಂದ ಈ ಹೊರಗಡೆ ಸ್ಟೇಜ್ ಮೇಲೆ ನಿಲ್ಲೋವರೆಗೂ ನಾನು ಬ್ಲಾಂಕ್, ಥ್ರೂ ಔಟ್ ಬ್ಲಾಂಕ್ ಆಗಿದೆ. ಸುದೀಪ್ ಸರ್ ಏನ್ ಹೇಳಿದ್ರು ಸರ್, ನಂಗೆ ಅದೇನೋ ಗೊತ್ತಿಲ್ಲ, ತುಂಬಾ ಬ್ಲಾಂಕ್ ಸರ್ ಹಂಗೆ ಹೇಳ್ಬೇಡಿ ಸರ್. ನಂಗೆ ತುಂಬಾ ಬ್ಲಾಂಕ್ ಆಗ್ತಿದೆ ಸರ್ ಹತ್ರ ಮಾತಾಡಕ್ಕೆ. ಅಂದ್ರೆ ನಾನು ಏನೋ ಒಂದು ಹೇಳ್ದಾಗ ಸರ್ ಏನಾದ್ರೂ ಹೇಳ್ತಾರೆ, ಅದನ್ನ ನಾನ್ ಹೆಂಗ್ ತಗೊಳ್ಬೇಕು, ಸರ್ ಹೇಳ್ದಾಗ ನಾನ್ ಯಾವ ರೀತಿ ತಗೊಳ್ಬೇಕು, ಅದನ್ನ ಯಾವ ರೀತಿ ನಾನ್ ಆನ್ಸರ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿ ಓಡ್ತಿರುತ್ತೆ. ಸರ್ ಹಿಂಗ್ ಕೇಳಿದ ತಕ್ಷಣ ಬ್ಲಾಂಕ್. ಸರ್ ಅಷ್ಟೇ, ಅಲ್ಲೇ ಮರ್ತೋಗ್ಬಿಡ್ತೀನಿ. ಸರ್ ಮುಂದಕ್ಕೆ ಹೋಗ್ತಾರ, ಅಂದ್ರೆ ಲೇಟ್ ಮಾಡ್ತಿದ್ಯಾ ಅಂದ್ರೆ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ಯಾವ ರೀತಿ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ. ಬಟ್ ನಂಗೂ ಒಂದೊಂದ್ಸಲ ಅನ್ಸಿದೆ, ಯಾಕೆ ಇಷ್ಟೊಂದು ಬ್ಲಾಂಕ್ ಆಗ್ತೀನಿ ಸುದೀಪ್ ಸರ್ ಹತ್ರ ಕ್ವಶನ್ ಕೇಳಿದಾಗ. ಯಾಕೆ ಅವ್ರ ಮೇಲೆ ಭಯ ಅನ್ನೋದಕ್ಕಿಂತ ರೆಸ್ಪೆಕ್ಟ್, ಅವ್ರ ಮೇಲೆ ಇರೋಂಥ ರೆಸ್ಪೆಕ್ಟ್ ಅದು. ಅಂದ್ರೆ ಮಾತೇ ಬರ್ತಿರ್ಲಿಲ್ಲ ಸುದೀಪ್ ಸರ್ ಕೇಳುವಾಗ. ಅವ್ರನ್ನೇ ಹಿಂಗೆ ಬ್ಲಾಂಕ್ ಆಗಿ ಅವನಸಲ ಏನ್ ಸರ್ ಅಂತ ಕೇಳಿದ್ದೀನಿ.